ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಫ್ರೆಂಡ್ಸ್, ನನ್ನ ರಂಗೋಲಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗ ಪೂಜೆ ಮಾಡೋಕ್ಕೆ ಪೊಂಗಲ್ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಹೆಸರುಬೇಳೆ ಅಕ್ಕಿ ವಿಷಲ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಕಡಲೆಬೀಜ, ಗೆಣಸು, ಆಮೇಲೆ ಅವರೆಕಾಳು ಬೇಯಿಸಿಟ್ಟಿದ್ದೀನಿ. ಇವಾಗ ಇದು ಇನ್ನೇನು ವಿಸೆಲ್ ಆಗಿದೆ. ಇನ್ನೊಂದು ಕಡೆ ಬೆಲ್ಲ ಸ್ವಲ್ಪ ಕರಗ್ಸೋಕ್ಕಿಟ್ಟಿದ್ದೀನಿ. ನೀವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡ್ತೀರಾ? ನೀವು ಸ್ವೀಟ್ ಮಾಡ್ತೀರೋ ಇಲ್ವೋ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಾನೇನು ಜಾಸ್ತಿ ಮಾಡ್ತಾ ಇದ್ದಕ್ಕಿಲ್ಲ, ಇದೇ ವರ್ಷ ಮಾಡಿರೋದು ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಗಿದ್ದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಪೊಂಗಲ್ ಎಲ್ಲ ರೆಡಿ ಆಗಿದೆ. ಎಲ್ಲ ಇಟ್ಬಿಟ್ಟು ವ್ಲಾಗ್ ಮಾಡಿದೆ, ಅದು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್. ಇವಾಗ ಪೊಂಗಲ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ನನ್ನ ರಂಗೋಲಿ ಹೇಗಿದೆ ಅಂತೇಳಿನೂ ಕಮೆಂಟ್ ಮಾಡಿ. ಎಲ್ಲ ಬೆಳಿಗ್ಗೆನೇ ಎಲ್ಲ ಬಿಡಿಸ್ಬಿಟ್ಟು ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಹಬ್ಬಕ್ಕಾಗಲ್ಲ, ಕೆಲಸ ಜಾಸ್ತಿ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಅದಕ್ಕೆ ಪೂಜೆ ಮಾಡುವಾಗ ಎಲ್ಲ ಕೆಲಸ ಆಗಿ ಪೂಜೆ ಮಾಡೋವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ. ಪೊಂಗಲು ಮತ್ತು ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿ ರೆಡಿಯಾಗಿದೆ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇವಾಗ ಇವತ್ತಿನ ವ್ಲಾಗ್ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ. ಈ ದೇವಸ್ಥಾನ ಈ ಕಡೆ ನಮ್ಮ ಮನೆ ಹತ್ರ ಇರೋ ಸೆಕೆಂಡ್ ಸ್ಟೇಜು, ಆ ಸ್ಟೇಜ್ ಇರೋರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ಜನ ಏನು ಅಷ್ಟೊಂದು ಜನ ಇದ್ದಕ್ಕಿಲ್ಲ, ಬರ್ತಾಯಿದ್ರು ಹೋಗ್ತಾಯಿದ್ರು. ಚೆನ್ನಾಗಿ ಮಾಡಿದ್ರು ದೇವಸ್ಥಾನದಲ್ಲಿ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ದೇವಸ್ಥಾನದ ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು ಫ್ರೆಂಡ್ಸ್. ಪಾರ್ಕಿಗೂ ಹೋಗಿ ಫುಲ್ ಗ್ರೀನರಿ ಆಗಿತ್ತು. ಒಂದು 10 to 15 ಮಿನಿಟ್ಸ್, ಒಂದು ಹಾಫ್ ಆನ್ ಅವರೇ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದಿದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಬಂದಮೇಲೆ ತಿಂಡಿಗೆ ಇಡ್ಲಿ ಮತ್ತು ಹಿಚ್ಕಿದ್ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ನೀವೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಾನು ಪೊಂಗಲು ಕಡಲೆಕಾಳು ಎಲ್ಲ ಬೇಯಿಸಿದ್ದೆ, ಅದೇನು ತಿಂದಿಲ್ಲ. ಕಡಲೆಕಾಳು ಗೆಣಸು ಎಲ್ಲ ತಿಂದಿದ್ವಿ. ಆದ್ರೂ ಇವಾಗ ತಿಂಡಿ ಮಾಡೋಣ. ಆವಾಗಲೇ 12:30 1 ಗಂಟೆ ಹತ್ತತ್ರ ಆಗಿದೆ. ಇವಾಗ ತಿಂಡಿನೂ ಇಲ್ಲ, ಮಧ್ಯಾಹ್ನ ಊಟಕ್ಕೂ ಬ್ರಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇವಾಗ ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಟೈಮ್ ಆಗೋಗಿತ್ತು. ಅದಕ್ಕೆ ನಾನು ಒಂದೇ ಒಂದು ವಿಷಲ್ ಹಾಕ್ಬಿಟ್ಟು ಆಫ್ ಮಾಡ್ತೀನಿ. ಒಂದು ಕಡೆ ಇಡ್ಲಿ ಬೇಯಿಸೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರು ಇಟ್ಟಿರ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಆಮೇಲೆ ಕಾಯಿ ತುರಿ, ಆಮೇಲೆ ಸಾಂಬಾರು ಪುಡಿ. ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಅಚ್ಕಾರದ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೀವು ಹಸಿದೇ ಹಾಕ್ಕೊಂಡು ಮಿಕ್ಸಿ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕಾಳು ಹಾಕ್ತೀವಲ್ಲ ಆವಾಗ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಎಲ್ಲ ಹುರಿದ್ಬಿಟ್ಟು ಹಾಕಿಬಿಟ್ಟು, ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಹಾಗೆ ಕುದಿಸಿ, ಮಾಮೂಲಿ ಹಾಗೆ ಕುದಿಸಿದ್ರೆ ಬೇಗ ಕಾಳು ಬೆಂದ್ಕೊಂಡ್ಬಿಡ್ತದೆ. ನಾನು ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಬೇಗ ಆಗಲಿ ಅಂಥೇಳಿ ಆ ಥರ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಕೋತೀನಿ. ಆಮೇಲೆ ಎಲ್ಲ ಹಾಕಿಬಿಟ್ಟು ಒಂದು ವಿಷಲ್ ಮಾಡ್ತೀನಿ. ಒಂದು ಕಡೆ ಇಡ್ಲಿ ಬೇಯಿಸ್ಬಿಟ್ಟು ಇಡ್ತೀನಿ.
ಫ್ರೆಂಡ್ಸ್ ಇವಾಗ ಈ ಕಡೆ ಕಾಳು ಒಗ್ಗರಣೆಗೆ ಹಾಕಿಬಿಟ್ಟು ಇನ್ನೊಂದು ಕಡೆ ಸ್ವಲ್ಪ ಮಿಕ್ಸಿ ಎಲ್ಲ ಮಾಡ್ಕೊತೀನಿ. ನೀವು ಯಾವ ಥರ ಸಾಂಬಾರು ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಮಿಕ್ಸಿನೂ ನುಣ್ಣಗಾಗಿದೆ. ಇವಾಗ ಇದಕ್ಕೆ ಕಾಳಿಗೆಲ್ಲ ಹಾಕಿಬಿಟ್ಟು ನನಗೆ ಒಂದು ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಡ್ಲಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ನೀರು ಬೇಕು, ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನನಗೆ ನೀರು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಫ್ರೆಂಡ್ಸ್ ಇವಾಗ ಒಂದು ಕಡೆ ಸಾಂಬಾರಿಗಿಟ್ಟೆ, ಇನ್ನೊಂದು ಕಡೆ ಇಡ್ಲಿ ಬೇಯಿಸೋಕ್ಕೂ ಇಟ್ಟಿದ್ದೀನಿ. ಇವಾಗ ನನ್ನ ಮಗಳಿಗೆ ಹೇರ್ ಸ್ಟೈಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅವಳು ಫೇಸ್ ಯಾವ ಥರ ಮಾಡ್ತಾಳೆ ತಲೆ ಬಾಚೋಕ್ಕೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪನೇ ನೋಡಿ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ ಇದೇ ಥರನಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ತಲೆ ಎಲ್ಲ ಬಾಚಿಬಿಟ್ಟು ಇವಾಗ ತಿಂಡಿ ರೆಡಿ ಮಾಡಿದ್ದೀನಿ. ಇಡ್ಲಿ ಮತ್ತು ಸಾಂಬಾರು. ಬನ್ನಿ ತಿಂಡಿ ತಿನ್ನೋಣ. ನೀವೇನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಇಡ್ಲಿಗೆ ನಾನು ಸಬ್ಬಕ್ಕಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಅಕ್ಕಿ ಹಾಕಿದ್ರಿಂದ ನೋಡಿ ಎಷ್ಟು ಮೆತ್ತಗಾಗಿದೆ. ಫ್ರೆಂಡ್ಸ್ ಅವಾಗೆಲ್ಲ ತಿಂಡಿ ತಿಂದಾಯಿತು. ಬನ್ನಿ ನಮ್ಮ ಮನೆ ಹತ್ರ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಜಾತ್ರೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಫ್ರೂಟ್ಸಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಜನ ಇದ್ದಿದ್ದರಿಂದ ನಿಮ್ಮ ಜೊತೆ ಸ್ವಲ್ಪನೇ ಸ್ಲೀಪಿಂಗ್ ಶೇರ್ ಮಾಡಿದ್ದೀನಿ. ಹೇಗಿದೆ ದೇವಸ್ಥಾನ ಅಂಥೇಳಿ ನನಗೆ ಶೇರ್ ಮಾಡಿ. ಆಮೇಲೆ ನಾನು ಅದೇ ಥರ ವಾಯ್ಸ್ ಕೊಡೋಣ ಅಂದ್ಕೊಂಡೆ. ತುಂಬ ಸಾಂಗ್ ಎಲ್ಲ ಆಯ್ತಾಯಿತ್ತು. ಸಾಂಗ್ ಜೋರಾಗಿ ಮ್ಯೂಸಿಕ್ ಎಲ್ಲ ಹಾಕಿದ್ರಿಂದ ಕಾಪಿ ರೇಟಿಂಗ್ ಬರುತ್ತೆ ಅಂಥೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇತ್ತು. ನಾವು ಎಷ್ಟು 1:30ಗೆ ದೇವಸ್ಥಾನ ಹತ್ರ ಹೋಗಿರೋದು, 3:30ಗೆ ಆಚೆ ಬಂದಿದ್ದೀವಿ. ಅಷ್ಟು ಜನ ಇದ್ದರು. ಅಷ್ಟು ತುಂಬ ರಶ್ಶು. ಸಂಕ್ರಾಂತಿ ಹಬ್ಬದ ದಿವಸನೇ ವರ್ಷ ಜಾತ್ರೆ ಆಗುತ್ತದೆ. ಇದೇ ವರ್ಷ ನಾವು ಮಧ್ಯಾಹ್ನ ಹೋಗಿರೋದು ಫ್ರೆಂಡ್ಸ್. ಇಲ್ಲಾಂದರೆ ನಾವು ಸಂಜೆ ಟೈಮು ಹೋಗ್ಬಿಟ್ಟು ಬರ್ತೀವಿ. ಇವತ್ತು ನಮ್ಮ ಹಸ್ಬೆಂಡು ಮನೇಲಿ ಇರೋದ್ರಿಂದ ಬೇಗನೆ ಹೋಗ್ಬಿಟ್ಟು ಬಂದಿದ್ದೀವಿ. ಇಲ್ಲಾಂದರೆ ನಾವು ಈವ್ನಿಂಗ್ ಟೈಮು ಎಲ್ಲರ ಮನೆಗೆ ಹೋಗಿ ಇರ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬರ್ತಾಯಿದ್ದೆ.
ದೇವ್ರ ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಆಚೆ ಬಂದಿದ್ದೀವಿ. ಜಾತ್ರೆ ಹಾಕಿದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಆಚೆನೇ ಇಷ್ಟೊಂದು ಜನ ಇದ್ದಾರೆ, ಒಳಗಡೆನೂ ತುಂಬ ಜನ ಇದ್ದರು. ನಿಮ್ಗೆ ಸ್ವಲ್ಪನೇ ಸ್ಲೀಪಿಂಗಲ್ಲಿ ವೀಡಿಯೋದಲ್ಲಿ ಕಾಣಿರ್ಬೋದು ಅನ್ಕೋತೀನಿ. ಬನ್ನಿ ಇವಾಗ ಜಾತ್ರೆ ಎಲ್ಲ ನೋಡಿಕೊಂಡು ಹಂಗೆ ಮನೆಗೆ ಹೋಗೋಣ. ಜಾತ್ರೆ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ 1 ಅವರ್ ಮಲಿಕೊಂಡು ಎದ್ದು ಇನ್ನು ಸಂಜೆ ಎಲ್ಲ ರೆಡಿಯಾಗಿ ಎಲ್ಲರ ಮನೆಗೆ ಬೀರ್ಬಿಟ್ಟು ರಾತ್ರಿ 10 ಗಂಟೆ ಏನಾಗೋಗಿತ್ತು. ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನಾಳೆನೇ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.